ಬುಕ್. Okay. Can you see the PPT? ಹಾಂ ಸರ್. ಹಲೋ. Hello. ಹಾಂ ಸರ್, PPT ವಿಸಿಬಲ್ ಇದೆ. Visible ಇದೆ? Okay, right. ಹಾಂ ಸರ್. Okay. So, in the previous class, we were discussing about quality management, total quality management, and total quality management in any educational institution or school or college or university. So, what quality means? Can anybody answer quality? Can you define quality? Yes? ನೀನು ಒಬ್ಳಿಗೆಲ್ಲ ಅಜ್ಜ. Yes, please. What is quality? Quality means an extent to which excellence is given, right? Degree of excellence. That is nothing but quality. Quality ಅಂದ್ರೇನು? ಗುಣಾತ್ಮಕತೆ ಅಂದರೆ ಏನು? ಎಷ್ಟರ ಮಟ್ಟಿಗೆ ನಾವು ಒಂದು ಏನೋ ಬೋಧನೆಯಲ್ಲಿರ್ಬೋದು, ಅಥವಾ ವಿದ್ಯಾರ್ಥಿಗಳ ಕಲಿಕೆಯಲ್ಲಿರ್ಬೋದು, ಅಥವಾ ಶೈಕ್ಷಣಿಕ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ಆಯಾಮಗಳಲ್ಲೂ ನಾವು ಗುಣಾತ್ಮಕತೆಯನ್ನು ನೀಡುವಂಥದ್ದು. ಸೊ ಡಿಗ್ರಿ ಆಫ್ ಎಕ್ಸಲೆನ್ಸ್ ದಟ್ ಕುಡ್ ಬಿ ಗಿವನ್ ಇನ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಮೀನ್ಸ್ ಇಟ್ಸ್ ಎ ಪ್ರೋಸೆಸ್ ಆಫ್ dealing with something. Here it is education. It is a process of dealing with educational, what we call segments. Educational segments. ಏನೆಲ್ಲ ನೋಡ್ತೀವಿ ನಾವು ಎಜುಕೇಷನಲ್ ಸೆಗ್ಮೆಂಟ್ಸ್ ಅಲ್ಲಿ? In any institution, education institution, one can see an organization, right? Organization ಅನ್ನೋದೊಂದು segment. Management is another segment. Then management of physical resources is another segment. Management of human resources is another segment or dimensions, right? And how well the interpersonal relationships are. ಒಂದು ಮತ್ತು ಒಬ್ಬರ ಮತ್ತು ಮತ್ತೊಬ್ಬರ, ಈಗ ಫಿಸಿಕಲ್ ರಿಸೋರ್ಸಸ್ ಇರ್ಬೋದು, ಆ ಫಿಸಿಕಲ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂತಹ ಯಾರು ಉಸ್ತುವಾರಿ ಏನಿರ್ತಾರೆ ಅವ್ರ ಜೊತೆ ಆಗಿರ್ಬೋದು, ಅಥವಾ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಏನಿರ್ತಾರೆ ಅವರ ನಡುವಿನ ಸಂಬಂಧ ಇರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಮತ್ತು ಹ್ಯೂಮನ್ ರಿಸೋರ್ಸಸ್ ಇದರ ನಡುವಿನ ಸಂಬಂಧ ಇರ್ಬೋದು. ಸೊ ಇದನ್ನು ನಾವು ಇಂಟರ್ಪರ್ಸನಲ್ ರಿಲೇಷನ್ಸ್ ಅಂತ ಕರಿತೀವಿ. ಸೊ ಈ ಎಲ್ಲ ಆಯಾಮಗಳನ್ನು ಸೇರಿಸಿ ನಾವು ಟೋಟಲ್, ಒಟ್ಟಾರೆ ಅಂತ ಕರಿತೀವಿ, ರೈಟ್? ಟೋಟಲ್ ಮೀನ್ಸ್ an integral. We have to sum up all these segments. Total quality management is a difficult task. Of course, it is a formula, it is a device, or it is an instrument to carry out what we call quality, to give quality education to the stakeholders or students or customers. Business field ಅಲ್ಲಿ ಕಸ್ಟಮರ್ ಅಂತೀವಿ, ಎಜುಕೇಷನಲ್ ಫೀಲ್ಡ್ ಅಲ್ಲಿ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಬಿಕಾಸ್ ನಾವೆಲ್ಲ ಮಾಡೋದು ವಿದ್ಯಾರ್ಥಿಗಳಿಗೋಸ್ಕರ. ಸೊ ಟೋಟಲ್ ಮೀನ್ಸ್ ಇಂಟಿಗ್ರೇಟೆಡ್. ಸೊ ವಿ ಹ್ಯಾವ್ ಟು ಸಮ್ ಅಪ್ ಆಲ್ ದೀಸ್ ಸೆಗ್ಮೆಂಟ್ಸ್. ಎಲ್ಲ ಆಯಾಮಗಳಲ್ಲೂ ನಾವು ಗುಣಾತ್ಮಕತೆಯನ್ನು ನಿರ್ವಹಣೆ ಮಾಡೋದೇ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ರೈಟ್? ಸೊ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂದರೆ ಗೊತ್ತಾಯ್ತಾ? ವಾಟ್ ಈಸ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್? Yes?
Total quality management in education. So quality education is an important issue nowadays. So ಎಲ್ಲರೂ ಪ್ರತಿಯೊಂದು we can see so many institutions in our country. Thousands of institutions are there in our country. But how best the quality is giving? So how or to what extent all those institutions are giving quality education to the students matters. ಸೊ ಸಾವಿರಾರು ಸಂಸ್ಥೆಗಳನ್ನು ನಾವು ನಮ್ಮ ದೇಶದಲ್ಲಿ ನೋಡ್ತೀವಿ. ಆದರೆ ಪ್ರತಿಯೊಂದು ಸಂಸ್ಥೆ ಅಥವಾ ಶೈಕ್ಷಣಿಕ ಸಂಸ್ಥೆ ಎಷ್ಟರ ಮಟ್ಟಿಗೆ ಗುಣಾತ್ಮಕತೆಯನ್ನು ಕಾಪಾಡಿಕೊಂಡು ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡ್ತಾ ಇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಸೊ ಕ್ವಾಲಿಟಿ ಎಜುಕೇಷನ್ ಈಸ್ an important issue nowadays. So it is very difficult to manage quality. So because of so many factors that you will come to know later. So improving quality is probably the most challenging task. Quality improvement ಅನ್ನೋದು ಒಂದು ರೀತಿ ನಮಗೆ ನಿಜಕ್ಕೂ ಒಂದು ಚಾಲೆಂಜಿಂಗ್ ಟಾಸ್ಕೇ ಆಗಿದೆ. Okay? So because nowadays no one is taking risk, no one is taking responsibility. So that is the problem. ಸೊ ಎಲ್ರಿಗೂ ಅನುಕೂಲತೆಗಳು ಬೇಕು, ಆದರೆ ಜವಾಬ್ದಾರಿ ಬೇಡ. ಸೊ ಈ ರೀತಿ ಒಂದು ಪರಿಸ್ಥಿತಿ ಇರೋದ್ರಿಂದ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಒಂದು ರೀತಿ ಅದು ಕಷ್ಟಕರವಾದಂತಹ ಒಂದು ಸಂಗತಿ. ಓಕೆ, ಸೊ ಅದಕ್ಕೋಸ್ಕರನೇ ಈ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅದರ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬಹುದು. ಸೊ ಇನ್ ದಿಸ್ ರಿಗಾರ್ಡ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕುಡ್ ಬಿ ಎ ಪವರ್ಫುಲ್ ಟೂಲ್ ಆರ್ ವೆಹಿಕಲ್ ಟು ಎಂಡೋರ್ಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ schools or colleges or universities. Okay, so total quality management, total quality indra gottalla iga. So managing the quality in segments, educational segments like organization, management, physical resources, human resources, interpersonal relationships. So these are the segments. So maintaining the quality in all these sectors or segments, what we call total quality management in educational institutions. Okay, so total quality management is providing a well structured and systematic educational delivery system that leads to improvement in areas like students performance, ವಿದ್ಯಾರ್ಥಿಗಳ ಒಂದು ಏನು ಅಚೀವ್ಮೆಂಟ್ ಇರಬಹುದು, ಅಥವಾ ವಿದ್ಯಾರ್ಥಿಗಳ ಒಂದು ಫಲಿತಾಂಶದಲ್ಲಿರಬಹುದು, ಅಥವಾ ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇರತಕ್ಕಂತಹ ಶಿಕ್ಷಣದಲ್ಲಿರ್ಬೋದು, ಅದು ದೈಹಿಕ ಶಿಕ್ಷಣ ಇರ್ಬೋದು, ಅಥವಾ ಏನು ಹೇಳ್ತೀವಿ ವಿಷಯವಾರು ಶಿಕ್ಷಣ ಇರ್ಬೋದು, ಸಬ್ಜೆಕ್ಟ್ ವೈಸ್ ಏನು ಎಜುಕೇಷನ್ ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ದಾರೆ ಅದಿರ್ಬೋದು, ಸೋಷಿಯಲ್ ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್. So there are so many objectives, general objectives of education. ಸೊ ಅದನ್ನು ಎಲ್ಲವನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬಹುದು ಅನ್ನೋದನ್ನು ಈ TQM ನಮಗೆ ತಿಳಿಸ್ಕೊಡ್ತದೆ. ಸಿಮಿಲರ್ಲಿ ಮೋಟಿವೇಶನ್ ಅಮಾಂಗ್ ಸ್ಟಾಫ್, ಮೋಟಿವೇಶನ್ ಇನ್ ಸ್ಟಾಫ್ ಮೆಂಬರ್ಸ್, ಶಿಕ್ಷಕರಲ್ಲಿ ಅಥವಾ ಕೆಲಸ ಮಾಡ್ತಾ ಇರ್ತಾರೆ ಶಿಕ್ಷಕರೊಬ್ಬರೇ ಅಲ್ಲ, ಶಿಕ್ಷಕರ ಜೊತೆಗೆ ನಾವು ಬೋಧಕೇತರ ವರ್ಗದವ್ರನ್ನು ನೋಡ್ತೀವಿ, ಅವರಲ್ಲೂ ಸಹ ಮೋಟಿವೇಶನ್ ಅನ್ನೋದು ಇರಬೇಕು. ಕೇವಲ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಲ್ಲಿ ಇದ್ದರೆ ಸಾಲೋದಿಲ್ಲ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಜೊತೆ ಮತ್ತು ಯಾರ್ಯಾರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಲ್ಲೂ ಸಹ ಮೋಟಿವೇಶನ್ ಅನ್ನೋದು ಇರಬೇಕು. ಜೊತೆಗೆ ಆತ್ಮಗೌರವದಿಂದ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯ ಆಗಿರ್ತದೆ ಈ ಕ್ವಾಲಿಟಿ ಮ್ಯಾನೇಜ್ಮೆಂಟ್ನಲ್ಲಿ. ಓಕೆ, ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ, ಸೆಲ್ಫ್ ಎಸ್ಟೀಮ್ ಫಾರ್ ಬೋತ್ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್. ಸೊ ಈ ರೀತಿ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಕ್ಷೇತ್ರಗಳಲ್ಲಿ ನಾವು ಏನು ಪ್ರಗತಿಯನ್ನು ಕಂಡಲ್ಲಿ
ನಾವು ಕ್ವಾಲಿಟಿಯನ್ನು ಮ್ಯಾನೇಜ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ನಲ್ಲಿ ಇಂಪ್ರೂವ್ಮೆಂಟ್ ಇರಬೇಕು. ಮೋಟಿವೇಶನ್, ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ಟೀಚರ್ಸ್, ನಾಟ್ ಓನ್ಲಿ ಟೀಚರ್ಸ್, ನಾಟ್ ಟೀಚಿಂಗ್ ಸ್ಟಾಫ್ ಆಲ್ಸೋ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ ಎಲ್ಲಿಯವರೆಗೆ ಆತ್ಮಗೌರವದಿಂದ ಮತ್ತು ಬಹಳ ಆಸಕ್ತಿದಾಯಕವಾಗಿ ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೆ ನಾವು ಕ್ವಾಲಿಟಿಯನ್ನು ನೀಡಲಿಕ್ಕೆ ಆಗೋದಿಲ್ಲ. ಓಕೆ, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕ್ಯಾನ್ ಹೆಲ್ಪ್. ಸೊ ದಿಸ್ ಕಾನ್ಸೆಪ್ಟ್, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಅದು. ಸೊ ಇಟ್ ಈಸ್ ಅ ಕಾನ್ಸೆಪ್ಟ್. ಫಸ್ಟ್ ಅದರ ಹಿಸ್ಟ್ರಿ ನೋಡಿದ್ವಿ ನಾವು, ಬಿಸ್ನೆಸ್ನಲ್ಲಿ ಅದನ್ನು ನಾವು ಫಸ್ಟು ನೋಡ್ತೀವಿ. ಕ್ರಮೇಣ ಅದನ್ನು ನಾವು ಶೈಕ್ಷಣಿಕ ಸಂಸ್ಥೆಗಳಿಗೂ ಸಹ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕ್ಯಾನ್ ಹೆಲ್ಪ್ not only schools but also colleges and universities to bring about positive changes by implementing its processes, principles, tools, etc., which have demonstrated significant improvements in schools, that too in USA. ಸೊ ಅಮೆರಿಕದಲ್ಲಿರುವಂತಹ ಏನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಬಹಳಷ್ಟು ಮಟ್ಟಿಗೆ ನಾವು ಪ್ರಗತಿಯನ್ನು ಕಂಡಿದ್ದೇವೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಸೊ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟು ಅಮೆರಿಕದಲ್ಲಿ ಇರುವಂತಹ ಶಾಲೆಗಳ ಒಂದು ಪ್ರಗತಿಗೆ ಬಹಳ ಸಹಾಯವನ್ನು ಮಾಡಿದೆ ಅನ್ನುವಂತಹ ಒಂದು ಅಧ್ಯಯನವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗೆಯೇ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ರಮೋಟ್ಸ್ ಪ್ರೈಡ್, ಎಂಪವರ್ಮೆಂಟ್ ಮೀನ್ಸ್ ನಾಟ್ ಓನ್ಲಿ ಟೀಚರ್ ಎಂಪವರ್ಮೆಂಟ್ ಇರ್ಬೋದು, ಸ್ಟೂಡೆಂಟ್ಸ್ ಎಂಪವರ್ಮೆಂಟ್ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಎಂಪವರ್ಮೆಂಟ್ ಇರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಇರ್ಬೋದು, ಆರ್ಗನೈಸೇಷನ್ ಎಂಪವರ್ಮೆಂಟ್, ಫಿಸಿಕಲ್ ರಿಸೋರ್ಸಸ್ ಎಂಪವರ್ಮೆಂಟ್, ಹ್ಯೂಮನ್ ರಿಸೋರ್ಸಸ್ ಎಂಪವರ್ಮೆಂಟ್, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಎಂಪವರ್ಮೆಂಟ್ ಎಟ್ಸೆಟ್ರಾ. ಸೊ ಈ ಥರ ಎಂಪವರ್ಮೆಂಟ್ ಅನ್ನೋದನ್ನು ನಾವು ಎಲ್ಲ ಆಯಾಮಗಳಲ್ಲೂ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಟೀಮ್ ವರ್ಕ್, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ವಿತೌಟ್ ಟೀಮ್ ವರ್ಕ್ ಐ ಥಿಂಕ್ ಇಟ್ ಈಸ್ ವೆರಿ ಹಾರ್ಡ್ ಟು ಇಂಪ್ರೂವ್ ಅವರ್ schools as well as colleges. It becomes very difficult for any institution or organization to promote quality education or to give quality education. So without teamwork it is highly impossible. So teamwork ಅನ್ನೋದು ಎಲ್ಲಿ ಇಲ್ಲ, ಒಗ್ಗಟ್ಟು ಎಲ್ಲಿ ಇಲ್ಲ. ಒಟ್ಟಾರೆ ಇದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು. ನಾವೆಲ್ಲರೂ ಸೇರಿ ದುಡಿಯೋಣ ಅನ್ನೋ ಒಂದು ಮನೋಭಾವನೆ ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೂ ಸಹ ನಾವು ಕ್ವಾಲಿಟಿ ಅನ್ನೋದನ್ನು, ಕ್ವಾಲಿಟಿ ಅಥವಾ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದು ಬಹಳ ಕಷ್ಟವಾಗ್ತದೆ. ಓಕೆ, ಸೊ ಟೀಮ್ ವರ್ಕ್ ಆ್ಯಂಡ್ ಕಾಂಪಿಟೇಷನ್, ಹೆಲ್ತಿ ಕಾಂಪಿಟೇಷನ್, ರೈಟ್. ಸೊ ಈಗ ಉದಾಹರಣೆಗೆ ಶಿಕ್ಷಕರ ನಡುವೆ ನೋಡಿದ್ರೆ, ನಾವು ಶಿಕ್ಷಕರ ನಡುವೆ ಕಾಂಪಿಟೇಷನ್ ಇರಬೇಕು. ಅದು ಬೋಧನೆಯಲ್ಲಿರ್ಬೋದು, ಅಥವಾ ರಿಸರ್ಚ್ನಲ್ಲಿರ್ಬೋದು, ಅಥವಾ ಯಾವುದೇ ಒಂದು ಆ್ಯಕ್ಟಿವಿಟಿ ಇರ್ಬೋದು. ಸೊ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆ ಇರ್ಬೋದು, ಅಲ್ಲಿ ಕಾಂಪಿಟೇಷನ್ ಇರಬೇಕು. ಆದರೆ ಅದು ಒಬ್ಬರನ್ನ ಮತ್ತೊಬ್ಬರು ನೋಡಿದಾಗ ಈ ಜಲಸ್ ಆಗಲಿ ಅಥವಾ ಹೊಟ್ಟೆ ಕಿಚ್ಚು ಅಂತ ಏನು ಕರಿತೀವಿ, ಆ ಒಂದು ದೃಷ್ಟಿಕೋನ ಬಿಟ್ಟು ನಾವು ಆರೋಗ್ಯಕರ ದೃಷ್ಟಿಕೋನದಿಂದ ನಾವು ಒಂದು ಸ್ಪರ್ಧೆಯನ್ನು ನಾವು ಏರ್ಪಡಿಸ್ಕೊಂಡು ನಾವು ಆ್ಯಕ್ಟಿವಿಟಿಗಳನ್ನು ಮಾಡಿದಾಗ ನಿಜಕ್ಕೂ ನಾವು ಒಂದು ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಸಾಧಿಸಬಹುದು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ಬೋದು, ಮತ್ತು ಅದು ಒಂದು ಅತ್ಯುತ್ತಮ ಫಲಿತಾಂಶವನ್ನು ಸಹ ನೀಡೋದರಲ್ಲಿ ಸಂದೇಹ ಇಲ್ಲ. ಸೊ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ರಮೋಟ್ಸ್ ಎಂಪವರ್ಮೆಂಟ್, ಟೀಮ್ ವರ್ಕ್ ಆ್ಯಂಡ್ ಹೆಲ್ದಿ ಕಾಂಪಿಟೇಷನ್, which may ultimately lead to quality management in schools. So this was the conclusion given by Stein in the year 2001. 2001ನೇ ಇಸ್ವಿನಲ್ಲಿ ಅವರ ಸಂಶೋಧನೆ ಹೇಳ್ತಾ ಇದೆ, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ರಮೋಟ್ಸ್ ಪ್ರೈಡ್, ಎಂಪವರ್ಮೆಂಟ್, ಟೀಮ್ ವರ್ಕ್ ಆ್ಯಂಡ್ ಹೆಲ್ದಿ ಕಾಂಪಿಟೇಷನ್ ಅಂತ ಅವರ ಒಂದು ಸಂಶೋಧನಾ ಒಂದು ಪ್ರಬಂಧದಲ್ಲಿ ಅವರು ಒಂದು ಕನ್ಕ್ಲೂಷನನ್ನು
ಕೊಟ್ಟಿದ್ದಾರೆ. ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಈಸ್ ಬೇಸ್ಡ್ ಆನ್ 5 ಪಿಲ್ಲರ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಸ್ ಪರ್ ದ ಸ್ಟಡಿ. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಫ್ಯೂ ಮೋರ್ ಪಿಲ್ಲರ್ಸ್. ಓಕೆ, ಅದನ್ನು ನಾವು ಉಪವಿಭಾಗಗಳನ್ನಾಗಿ ಮಾಡಿಕೊಂಡು ಪಿಲ್ಲರ್ಗಳನ್ನು ಮಾಡ್ಕೊಳ್ಬೋದು. ಓಕೆ, 5ಕ್ಕೆ ಏನು ರಿಸ್ಟ್ರಿಕ್ಟ್ ಮಾಡಲೇಬೇಕು ಅಂತೇನಿಲ್ಲ. 6, 7, 8. ಸೊ ಏನು ಮೇಜರ್ ಕಾಂಪೊನೆಂಟನ್ನು ತಗೊಂಡು ನಾವು ಅದನ್ನೊಂದು ಪಿಲ್ಲರ್ ಅಂತ ಕರ್ಕೋಬೋದು. ಸೊ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಈಸ್ ಬೇಸ್ಡ್ ಆನ್ 5 pillars which are considered universal. ಸಾಮಾನ್ಯವಾಗಿ ಈ 5 ಪಿಲ್ಲರ್ಗಳನ್ನು ನಾವು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ನಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಅಪ್ಲಿಕಬಲ್ ಟು ಎವರಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಫಸ್ಟ್ ಪಿಲ್ಲರ್ ಈಸ್ ಕಸ್ಟಮರ್ ಫೋಕಸ್. ಹಿಯರ್ ಕಸ್ಟಮರ್ ಈಸ್ ನಥಿಂಗ್ ಬಟ್ ಎ ಸ್ಟೂಡೆಂಟ್ ಫೋಕಸ್ ಅಂತ ಬೇಕಾದ್ರೆ ನಾವು ಅದನ್ನು ಕರ್ಕೋಬೋದು. Focusing on students. Focusing on students means focusing on students' requirement, focusing on students' ability, capability, interest, etc. ಸೊ ವಿದ್ಯಾರ್ಥಿಗಳ ಅಗತ್ಯತೆಗಳಿಗೆ ತಕ್ಕ ಹಾಗೆ ನಾವು ಶಿಕ್ಷಣವನ್ನು ನೀಡಬೇಕು. ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಪೂರೈಸದಿದ್ದ ಪಕ್ಷದಲ್ಲಿ ನಾವು ಕ್ವಾಲಿಟಿ ಮ್ಯಾನೇಜ್ಮೆಂಟು ಬಹಳ ಕಮ್ಮಿ ಇದೆ ಅಥವಾ ಪೋರ್ ಕಂಡೀಷನಲ್ಲಿ ಇದೆ. ಪೋರ್ ಕ್ವಾಲಿಟಿ ಅಂತ ನಾವು ಕರ್ಕೊಳ್ಬೋದು. ಸೊ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಬೇಕಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡದಿದ್ದ ಪಕ್ಷದಲ್ಲಿ ನಮ್ಮ ಅಥವಾ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಗುಣಾತ್ಮಕತೆಯನ್ನು ಕಾಪಾಡಿಕೊಳ್ಳೋದಲ್ಲಿ ವಿಫಲವಾಗಿದೆ ಅಂತ ನಾವು ಕರೆಯಬಹುದು. ಓಕೆ, ಸೊ ಫಸ್ಟ್ ಪಿಲ್ಲರ್ ಈಸ್ ಕಸ್ಟಮರ್ ಫೋಕಸ್ ಆರ್ ಸ್ಟೂಡೆಂಟ್ ಫೋಕಸ್. ಸೊ ಅವರ ಒಂದು ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿಟ್ಕೊಂಡು ನಾವು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಸೆಕೆಂಡ್ ಪಿಲ್ಲರ್ ಈಸ್ ಟೋಟಲ್ ಇನ್ವಾಲ್ವ್ಮೆಂಟ್. ಅನದರ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ to manage the quality. ಟೋಟಲ್ ಇನ್ವಾಲ್ವ್ಮೆಂಟ್. ಸೊ ಸಾಮಾನ್ಯವಾಗಿ ನಾವು ಇಲ್ಲಿ ಟೋಟಲ್ ಇನ್ವಾಲ್ವ್ಮೆಂಟ್ ಅನ್ನೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದು ನಿಜವಾದಂತಹ ಒಂದು ಸಂಗತಿ. ಯಾಕಂದರೆ ಸತ್ಯ ಯಾವತ್ತಿದ್ರೂ ಕಹಿಯಾಗಿರ್ತದೆ. ಸತ್ಯ ಹೇಳಿದ್ರೆ ಇಷ್ಟ ಆಗೋದಿಲ್ಲ ಯಾರಿಗೂ. ಸೊ ಟೋಟಲ್ ಇನ್ವಾಲ್ವ್ಮೆಂಟ್ ಇದರ ಒಂದು ಕೊರತೆ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಯಾವುದೇ ಒಂದೇ ಸಂಸ್ಥೆ ಅಲ್ಲಲ್ಲ, ನೀವು 100 ಸಂಸ್ಥೆಗಳನ್ನು ತಗೊಂಡ್ರೆ, ಉದಾಹರಣೆಗೆ, ಅಥವಾ 100 ಶಾಲೆಗಳನ್ನು ತಗೊಂಡ್ರೆ, ಆ 100 ಶಾಲೆಗಳಲ್ಲಿ ಟೋಟಲ್ ಇನ್ವಾಲ್ವ್ಮೆಂಟ್ ಅನ್ನೋದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡಿದ್ರೆ ಬಹುಶಃ ಒಂದು 50% ಸಿಗಬಹುದು ನಮಗೆ ಅಷ್ಟೇ. ಆದರೆ ಎಲ್ಲಿವರೆಗೆ ಅದು ಪ್ರತಿಯೊಂದು ಸಂಸ್ಥೆನಲ್ಲೂ 100% ಆಗೋದಿಲ್ವೋ ಅಲ್ಲಿವರೆಗೂ ನಾವು ಕ್ವಾಲಿಟಿ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದು ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕಾಗಿದೆ. ಮ್ಯಾನೇಜ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಡೇಟಾ. ಸೊ ಅದು ಮುಂದೆ ಬರ್ತದೆ ಮೆಷರ್ಮೆಂಟ್ಸ್ ಅಂತ ಯಾವ್ಯಾವ ಒಂದು ಟೂಲ್ಸ್ಗಳನ್ನು ನಾವು ಬಳಸಿ ಕ್ವಾಲಿಟಿ ಇನ್ಫಾರ್ಮೇಷನನ್ನು ಮ್ಯಾನೇಜ್ ಮಾಡಬೇಕು. ಅದೇ ರೀತಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಈಸ್ ಅನದರ್ ಪಿಲ್ಲರ್. ಕ್ವಾಲಿಟಿ ಹಿಯರ್ ರೆಫರ್ಸ್ ಟು maybe in teaching, maybe in qualification, maybe in curriculum, maybe the way in which evaluation process is taking place in any institution. ಸೊ ಮೌಲ್ಯಮಾಪನ ಮಾಡೋದರಲ್ಲಿ ಗುಣಾತ್ಮಕತೆ ಇರ್ಬೋದು, ಪಾಠ ಮಾಡೋದರಲ್ಲಿ ಗುಣಾತ್ಮಕತೆ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ನಾವು ನೀಡ್ತಾ ಇರುವಂತಹ ಬೋಧನಾ ವಸ್ತುವಿನಲ್ಲಿ ಗುಣಾತ್ಮಕತೆ ಇರಬಹುದು. ಓಕೆ, ಸೊ ನಾನಾ ಆಯಾಮಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಕ್ವಾಲಿಟಿ ಇಂಪ್ರೂವ್ಮೆಂಟ್. ಕ್ವಾಲಿಟಿ ಅಂದ ಕೂಡಲೇ ಇಲ್ಲಿ ನಾವು ಒಟ್ಟಾರೆ ಹೇಳ್ತೀವಿ ಡಿಗ್ರಿ ಆಫ್ ಎಕ್ಸಲೆನ್ಸ್. ಓಕೆ, ಎಷ್ಟರ ಮಟ್ಟಿಗೆ ನಾವು ಒಂದು ಅತ್ಯುತ್ತಮವಾದಂತಹ ಒಂದು ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಮುಖ್ಯ. ಸೊ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಅಂದರೆ ಈಗಾಗಲೇ ಹೇಳಿದೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ
ಯಾಕಂದರೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಅಂದಾಗ ಅದು ವಸ್ತುಗೂ ಸಂಬಂಧಪಡ್ಬೋದು ಅಥವಾ ಬಿಸ್ನೆಸ್ ಅಂತ ಹೋದಾಗ, ನಾವು ಬಿಸ್ನೆಸ್ ಫೀಲ್ಡ್ಗೆ ಹೋದಾಗ, ಈಗ ಉದಾಹರಣೆಗೆ ನೀವು ಯಾವುದೇ ಒಂದು ಶಾಪಿಂಗ್ ಮಾಲ್ಗೆ ಹೋದಾಗ ಆ ಶಾಪಿಂಗ್ ಮಾಲು ಕ್ವಾಲಿಟಿ ಕೊಡಬೇಕು ನಿಮಗೆ. ಕ್ವಾಲಿಟಿ, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನೋದು ಅಲ್ಲೂ ಸಹ ಅಪ್ಲೈ ಆಗುತ್ತೆ. ಆ ಶಾಪಿಂಗ್ ಮಾಲ್ನಲ್ಲಿ ನಿಮಗೆ ಉದಾಹರಣೆಗೆ ನೀವು ಒಂದು ಶಾಪಿಂಗ್ ಮಾಲ್ ಇಷ್ಟಪಡ್ತಾ ಇದ್ದೀರಾ ಅಂದರೆ ಅದರಲ್ಲೇನೋ ಒಂದು ವಿಶೇಷತೆ ಇರುತ್ತೆ ಅಂತ, ಅದಲ್ವಾ? ಅದೇ ರೀತಿ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಸಾವಿರಾರು ಸಂಸ್ಥೆ ಇರ್ತಾರೆ, ಆದರೆ 1000 ಸಂಸ್ಥೆಗಳಿಗೂ ನೀವು ಸೇರಿಕೊಂಡು ಪಾಠ ಕಲೀಲಿಕ್ಕಾಗಲ್ಲ. ನೀವು ಯಾವುದೋ ಒಂದೋ ಎರಡನ್ನು ಆಯ್ಕೆ ಮಾಡ್ಕೊಳ್ತೀರಾ. ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೀವು ಏನನ್ನು ನೋಡಿ ಆಯ್ಕೆ ಮಾಡ್ಕೊತೀರಾ? ಅಲ್ಲಿ ಬೋಧಕ ವರ್ಗದವರು ಹೇಗಿದ್ದಾರೆ, ಅವರೆಲ್ಲರೂ ಕ್ವಾಲಿಫೈಡಾ, ಮತ್ತು ಅವರ ಒಂದು ಗುಣ ಹೇಗೆ, ಮತ್ತು ಅವರ ಬೋಧನೆ ಹೇಗೆ, ಇದೆಲ್ಲವನ್ನು ನೀವು ನೋಡ್ತೀರಾ, ಅದಲ್ವಾ? ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದಾಗ ಫಿಸಿಕಲ್ ರಿಸೋರ್ಸಸ್ ಅಂತ ಈಗಾಗಲೇ ನಾನು ಹೇಳಿದೆ. ಫಿಸಿಕಲ್ ರಿಸೋರ್ಸಸ್ ಉದಾಹರಣೆಗೆ ನಿಮಗೆ ಕಟ್ಟಡಗಳಾಗಿರ್ಬೋದು, ಕ್ಲಾಸ್ ರೂಮ್ಗಳಾಗಿರ್ಬೋದು, ಕ್ಲಾಸ್ ರೂಮಲ್ಲಿರುವಂತಹ ಒಂದು ಆಸನಗಳ ವ್ಯವಸ್ಥೆ ಇರಬಹುದು, ಲ್ಯಾಬೋರೇಟ್ರಿಗಳಾಗಿರ್ಬೋದು, ಲ್ಯಾಬೋರೇಟ್ರಿನಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಇರ್ಬೋದು, ಲೈಬ್ರರಿ ಇರ್ಬೋದು, ಲೈಬ್ರರಿನಲ್ಲಿ ಇರುವಂತಹ ಪುಸ್ತಕಗಳು, ಗುಣಾತ್ಮಕ ಪುಸ್ತಕಗಳು, ಅವು ಹಳೆಯವಿವೆಯಾ, ಲೇಟೆಸ್ಟ್ ಇದೆಯಾ, ಅಥವಾ ಅವು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಆಗ್ತದೆ, ಅತ್ಯುತ್ತಮವಾದಂತಹ ಲೈಬ್ರರಿ ಇದೆಯಾ, ಡಿಜಿಟಲ್ ಲೈಬ್ರರಿ ಇದೆಯಾ. ಸೊ ಇವೆಲ್ಲವನ್ನು ನೋಡಿ ವಿದ್ಯಾರ್ಥಿಗಳು ಶಾಲೆಗೆ ಅಥವಾ ಕಾಲೇಜಿಗೆ ಸೇರುವಂಥದ್ದು. ಸೊ ಅದನ್ನು ನಾವು ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಇದು ಕ್ವಾಲಿಟಿ ಎಲ್ಲ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರೆ ವಿದ್ಯಾರ್ಥಿಗಳ ಅಗತ್ಯತೆಗಳಿಗೆ ತಕ್ಕ ಹಾಗೆ ಇವತ್ತಿನ ಸನ್ನಿವೇಶಕ್ಕೆ ಯಾವ ರೀತಿ ಶಿಕ್ಷಣ ಬೇಕು, ಅದರಲ್ಲಿ ಗುಣಾತ್ಮಕತೆ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದೇ ಒಂದು ಚಾಲೆಂಜಿಂಗ್ ಟಾಸ್ಕ್. ಆದರೂ ಸಹ ನಾವು ಅದನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಅನದರ್ ಪಿಲ್ಲರ್ ಈಸ್ ಕಮಿಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಆಫ್ ಲೀಡರ್ಶಿಪ್. ಇಟ್ಸ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಲೀಡರ್ಶಿಪ್ ಅನ್ನೋವಂಥದ್ದು ಇದೆಯಲ್ಲ, ಇದು ಬಹಳ ಅತ್ಯುತ್ತಮವಾದಂತಹ ಒಂದು ಏನು ಹೇಳ್ತೀವಿ ಕಾರ್ಯ. ಸೊ ಎಲ್ಲರೂ ಸಹ ಲೀಡರ್ಶಿಪ್ ತಗೊಂಡು ಕಾರ್ಯವನ್ನು ನೆರವೇರಿಸೋದು ಕಷ್ಟ ಇದೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ವಾಟ್ ವಿ ಕಾಲ್ ಕೆಪಬಿಲಿಟಿ. ಕೆಪಬಿಲಿಟಿ ಏನು ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ. ಓಕೆ, ಹಾಗೆಯೇ ಈಗಾಗಲೇ ಹೇಳಿದೆ ಫಸ್ಟ್ ಪಿಲ್ಲರ್ ಕಸ್ಟಮರ್ ಫೋಕಸ್ ಅಂತ. ಇಲ್ಲಿ ಕಸ್ಟಮರ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಏನು ಶೈಕ್ಷಣಿಕ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿ ಆಗ್ತಾರೆ. ಸೊ ಫೋಕಸ್, ಸ್ಟೂಡೆಂಟ್ ಫೋಕಸ್ ಅಂತ ಕರಿತೀವಿ. ಈಗ ಕರಿಕ್ಯುಲಮಲ್ಲಿರ್ಬೋದು ಅಥವಾ ಟೀಚಿಂಗ್ ಮೆಥಡಾಲಜಿನಲ್ಲಿರ್ಬೋದು, ನಾವು ವಿದ್ಯಾರ್ಥಿ ಕೇಂದ್ರಿತ ಪಠ್ಯಕ್ರಮ ಅಂತ ನೀವು ಕೇಳಿದ್ದೀರಾ ಬಹುಶಃ. ಎಲ್ಲವನ್ನೂ ಸಹ ನಾವು ವಿದ್ಯಾರ್ಥಿ ಕೇಂದ್ರಿತವಾಗೇ ಮಾಡೋಂಥದ್ದು. ಅವೆಲ್ಲ ಇತ್ತೀಚೆಗೆ ಬಂದಂತಹ ಕ್ರಮಗಳು. ಹಿಂದೆ ಅದು ಟೀಚರ್ ಸೆಂಟರ್ಡ್ ಆಗಿತ್ತು, ಕರಿಕ್ಯುಲಮ್ ಅಷ್ಟೇ ಟೀಚರ್ ಸೆಂಟ್ರಿಕ್ ಅಪ್ರೋಚ್ ಆಗಿತ್ತು. ಶಿಕ್ಷಕ ಏನು ಹೇಳ್ತಾರೆ ವಿದ್ಯಾರ್ಥಿ ಅದನ್ನು ಮಾಡಬೇಕಿತ್ತು. ಶಿಕ್ಷಕನೇ ಅಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ರು. ಏನು ವಿದ್ಯಾರ್ಥಿಗಳು ಗೌಣ ಆಗ್ತಾ ಇದ್ರು. ಆದರೆ ಈಗ ಹಾಗಲ್ಲ. ವಿದ್ಯಾರ್ಥಿಗಳ ಅಗತ್ಯತೆಗೆ ತಕ್ಕ ಹಾಗೆ, ಅವರ ಅವಶ್ಯಕತೆಗಳಿಗೆ, ಅವರ ಆಸಕ್ತಿಯ ಅನುಸಾರ, ಸಾಮರ್ಥ್ಯಾನುಸಾರ, ಅವರ ವಯಸ್ಸಿಗೆ ತಕ್ಕ ಹಾಗೆ ನಾವು ಬೋಧನೆಯನ್ನು ಮಾಡಬೇಕಾಗುತ್ತೆ. ಸೊ ಇದು ಒಂದು ನಿಜವಾಗ್ಲೂ ಚಾಲೆಂಜಿಂಗ್ ಟಾಸ್ಕ್. ಓಕೆ, ಸೊ ಕಸ್ಟಮರ್ ಫೋಕಸ್. ದಿಸ್ ಪಿಲ್ಲರ್ advocates that everyone in the institution must become customer focused. Everyone in the institution ಅಂದರೆ ಗೊತ್ತಲ್ಲ ನಿಮಗೆ, ಒಂದು ಸಂಸ್ಥೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಅದು ಮ್ಯಾನೇಜ್ಮೆಂಟ್ ಇರ್ಬೋದು. ಮ್ಯಾನೇಜ್ಮೆಂಟ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಗವರ್ನಿಂಗ್ ಬಾಡಿ ಇರ್ಬೋದು, ಮತ್ತು ಅದರಲ್ಲೇ ನಂತರ ಬರೋಂತಹ ಲೀಡರ್, ಮುಖ್ಯಸ್ಥರಿರ್ಬೋದು, ಅದರ ನಂತರ ಬರೋಂತಹ ಶಿಕ್ಷಕರಿರ್ಬೋದು ಅಥವಾ ಶಿಕ್ಷಕೇತರ ವರ್ಗದವರಿರ್ಬೋದು, ಅದರ ನಂತರ ಬರುವಂತಹ ಇನ್ನಿತರ ಏನು ಉದ್ಯೋಗಿಗಳು ಇರಬಹುದು. ಸೊ ಇವರೆಲ್ಲರೂ ಸಹ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದನೇ ಆಲೋಚನೆ ಮಾಡಬೇಕಾಗ್ತದೆ.
ವಿದ್ಯಾರ್ಥಿಗಳ ಅಗತ್ಯತೆಗೆ ತಕ್ಕ ಹಾಗೆ ಅವರು ನಡ್ಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳಿಗೆ ಏನು ಬೇಕು ಅದನ್ನು ಅವರು ಕೊಡಲಿಕ್ಕೆ ಏನು ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಆ್ಯಂಡ್ ಇಟ್ ಶುಡ್ ಎಕ್ಸೀಡ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್, ದಟ್ ಈಸ್ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್. ವಿದ್ಯಾರ್ಥಿಗಳು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಶಾಲೆಗೆ ಅಥವಾ ಒಂದು ಕಾಲೇಜಿಗೆ ಸೇರ್ತಾರೋ ಆ ಎಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನು ಸಹ ನಾವು ನೀಡುವಲ್ಲಿ ಸಫಲರಾಗಬೇಕು. ಸೊ ಅದಕ್ಕೆ ಏನೇನು ಬೇಕು ಎಲ್ಲವನ್ನ ಮಾಡಬೇಕಾಗತ್ತೆ. ಇದು ಯಾರೋ ಒಬ್ಬರ ಕೈಯಲ್ಲಿ ಇರೋಂಥದ್ದಲ್ಲ. ಇದು ಸಂಸ್ಥೆಯ ಸಂಸ್ಥಾಪಕರಿಂದ ಹಿಡಿದು ಗ್ರೂಪ್ ಡಿ ನೌಕರರವರೆಗೂ ಸಹ ಇದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವುದೋ ಒಂದು ಪಿಲ್ಲರ್ನ ನಾವು ಫೋಕಸ್ ಆಗಿ ಇಟ್ಕೊಂಡು ಅದು ಶಿಕ್ಷಕರ ಮೇಲೆ ನಾವು ಒತ್ತಡವನ್ನು ಹೇರೋದು ಸರಿಯಲ್ಲ, ಅಥವಾ ಆಡಳಿತಗಾರರ ಮೇಲೇ ಒತ್ತಡ ಇರೋದು ಸರಿಯಿಲ್ಲ. ಆಡಳಿತಗಾರರು ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಓಕೆ, ಅಥವಾ ಶಿಕ್ಷಕರು ಸರಿ ಇಲ್ಲ ಅಂತಲೂ ಹೇಳಲಿಕ್ಕೆ ಬರಲ್ಲ, ಅಥವಾ ವಿದ್ಯಾರ್ಥಿಗಳು ಹೇಳಿದ ಮಾತು ಕೇಳಲ್ಲ ಅಂತ ನಾವು ಎಲ್ಲವನ್ನ ವಿದ್ಯಾರ್ಥಿಗಳ ಮೇಲೂ ಸಹ ಹಾಕ್ಲಿಕ್ಕಾಗಲ್ಲ, ಅಥವಾ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತಲೂ ಸಹ ನಾವು ಹೇಳಲಿಕ್ಕೆ ಬರಲ್ಲ. ಸೊ ಇದು ಎಲ್ಲರ ಪಾತ್ರನೂ ಇಲ್ಲಿ ಇರ್ತದೆ. ಅದನ್ನೇ ನಾವು ಏನು ಹೇಳ್ತೀವಿ, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂದರೆ ಅರ್ಥ ಅದೇನೆ. ಓಕೆ, ಇಲ್ಲಿ ಎಲ್ಲರ ಪಾತ್ರವೂ ಸಹ ಬಹಳ ಮುಖ್ಯ. ವಿದ್ಯಾರ್ಥಿಗಳು ಸಹ ಸಹಕಾರ ನೀಡಬೇಕಾಗ್ತದೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಅದೇ ರೀತಿ ಶಿಕ್ಷಕರು, ಅದೇ ರೀತಿ ಮುಖ್ಯಸ್ಥರುಗಳು, ಅದೇ ರೀತಿ ಮ್ಯಾನೇಜ್ಮೆಂಟ್. ಓಕೆ, ಸೊ ಎಲ್ಲರ ಪಾತ್ರವು ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರ. ಅದನ್ನೇ ನಾವೇನಂತ ಕರಿತೀವಿ, ಟೋಟಲ್ ಇನ್ವಾಲ್ವ್ಮೆಂಟ್. ಇನ್ವಾಲ್ವ್ಮೆಂಟ್ ಆಫ್ ದ ಆರ್ಗನೈಸೇಷನ್, ಇನ್ವಾಲ್ವ್ಮೆಂಟ್ ಆಫ್ ದ ಮ್ಯಾನೇಜ್ಮೆಂಟ್, ಇನ್ವಾಲ್ವ್ಮೆಂಟ್ ಆಫ್ ವಾಟ್ ವಿ ಕಾಲ್ ಅಡ್ಮಿನಿಸ್ಟ್ರೇಟರ್ಸ್, ಇನ್ವಾಲ್ವ್ಮೆಂಟ್ ಆಫ್ ಟೀಚರ್ಸ್, ಆ್ಯಂಡ್ ಫೈನಲಿ ಇನ್ವಾಲ್ವ್ಮೆಂಟ್ ಆಫ್ ಸ್ಟೂಡೆಂಟ್ಸ್. ಎಲ್ಲರ ಪಾತ್ರವು ಇಲ್ಲಿ ಬಹಳ ಮುಖ್ಯ. ಸೊ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಂತ ಹೇಗೆ ಹೇಳ್ತೀವಿ ನಾವು, ಹಾಗೇನೆ ಇಲ್ಲಿ ಎಲ್ಲರ ಪಾತ್ರವೂ ಸಹ ಮುಖ್ಯ. ಸೊ ಅದನ್ನು ನಾವು ಟೋಟಲ್ ಇನ್ವಾಲ್ವ್ಮೆಂಟ್ ಅಂದರೆ ಅರ್ಥ ಅದನ್ನೇ. ಕ್ವಾಲಿಟಿ ಇಂಪ್ರೂವ್ಮೆಂಟ್ ಈಸ್ ಓನ್ಲಿ ಪಾಸಿಬಲ್ when all people across the horizontal and vertical levels are involved in making it happen. This indicates clearly that total involvement is a very crucial one. Okay? So ಇದು ಬಹಳ 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 ಮುಖ್ಯವಾದಂತಹ ಒಂದು ಸಂಗತಿ. ಎಲ್ಲಿಯವರೆಗೆ ನಾವು ಟೋಟಲ್ ಇನ್ವಾಲ್ವ್ಮೆಂಟನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗೋದಿಲ್ವೋ ಅಲ್ಲಿವರೆಗೂ ನಾವು ಸೈದ್ಧಾಂತಿಕವಾಗಿ ನಾವು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಕೊತಾ ಹೋಗ್ಬೇಕಾಗತ್ತೆ, ಬರೀ ಪುಸ್ತಕದಲ್ಲಿ ಹೇಳಬೇಕಾಗತ್ತೆ. ಆದರೆ ಪ್ರಾಕ್ಟಿಕಲ್ ಆಗಿ ಅದು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಟೋಟಲ್ ಇನ್ವಾಲ್ವ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಬ್ಬರು ಶಿಕ್ಷಕರು ತರಗತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ರೇ ನಾವು ಕ್ವಾಲಿಟಿ ಇಂಪ್ರೂವ್ಮೆಂಟನ್ನು ಕಾಣಲಿಕ್ಕೆ ಸಾಧ್ಯ, ಹೌದಲ್ವಾ? ಹಾಗೆಯೇ ಮ್ಯಾನೇಜ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಡೇಟಾ ಈಸ್ ಅನದರ್ ಪಿಲ್ಲರ್. ಕ್ವಾಲಿಟಿ ಇಂಪ್ರೂವ್ಮೆಂಟ್, ಕಮಿಟ್ಮೆಂಟ್, ಇದನ್ನು ಮುಂದೆ ನೋಡ್ತೀವಿ ನಾವು. ಓಕೆ, ರೈಟ್. ಮ್ಯಾನೇಜ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಡೇಟಾ, ಸೊ ಮೆಜರ್ಮೆಂಟ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅನದರ್ ಪಿಲ್ಲರ್ ಇನ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಇಟ್ ಈಸ್ ಎ ಸಿಸ್ಟಮ್ ದಟ್ ಅಲೋಸ್ ಇನ್ಸ್ಟಿಟ್ಯೂಷನ್ಸ್ ಟು ಮೆಜರ್ ಸಿಸ್ಟಮೆಟಿಕಲಿ the degree to which it pleases customers with a view to improve the situation. ಓಕೆ, ಅದಕ್ಕೆ ನಾವು ಬೇಕಾದಷ್ಟು ಏನು ಟೂಲ್ಸ್ಗಳನ್ನು, ಸಾಧನಗಳನ್ನು ನಾವು ಬಳಸ್ಕೊಳ್ಬಹುದು. ಉದಾಹರಣೆಗೆ ಬೆಂಚ್ ಮಾರ್ಕಿಂಗ್ ಇರ್ಬೋದು, ಟ್ಯಾಲಿ ಚಾರ್ಟ್ಸ್ ಅಂತ ಕರಿತೀವಿ, ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಪನ್ನು ಮೆಜರ್ ಮಾಡುವಂತಹ ಟೂಲ್ಸ್ಗಳು, ರೈಟ್? ಸೊ ಈ ರೀತಿ ಫ್ಲೋ ಚಾರ್ಟ್ಸ್. ಸೊ ದಿಸ್ ಈಸ್ as per the study made by SAC in the year 1997. Okay, so management with facts and figures, that is data or information. Quality improvement is another pillar. So it focuses on the continuous improvement of all processes at all levels. ಎಲ್ಲ ಲೆವೆಲ್ಗಳಲ್ಲೂ ಸಹ ನಾವು ಏನು ಒಂದು ನಿರಂತರವಾದಂತಹ ಒಂದು ಪ್ರಗತಿಯನ್ನು ನಾವು ಅವಧಾನವಾಗಿ ಇಟ್ಕೊಂಡು ಕೇಂದ್ರೀಕರಿಸಿ ನಾವು ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ಅಟ್ ಆಲ್ ಲೆವೆಲ್ಸ್ ಅಂದರೆ ರೈಟ್ ಫ್ರಮ್ ದ ಲೋಯೆಸ್ಟ್ ಕ್ಯಾಡರ್,
ಟು ದ ಹೈಯೆಸ್ಟ್ ಕ್ಯಾಡರ್. ಓಕೆ, ಲೋಯೆಸ್ಟ್ ಕ್ಯಾಡರ್ ಅಂದರೆ ಗೊತ್ತಿರ್ಬೋದು ನಿಮಗೆ. ನಾವು ಏನು ಕಾಲೇಜನ್ನು ಕ್ಲೀನ್ ಮಾಡೋರ ಇಂದ ಹಿಡಿದು ಪ್ರೆಸಿಡೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್ ಏನಿರ್ತಾರೆ ಅಲ್ಲಿವರೆಗೂ ಸಹ ಒಂದು ಪ್ರತಿಯೊಬ್ಬರ ಜವಾಬ್ದಾರಿ ಇಲ್ಲಿ ಮುಖ್ಯ ಆಗಿರ್ತದೆ ಕ್ವಾಲಿಟಿ ಇಂಪ್ರೂವ್ಮೆಂಟ್. ಓಕೆ, ಸೊ ಇಂಪ್ರೂವ್ಮೆಂಟ್ ಆಫ್ ಆಲ್ ಪ್ರೋಸೆಸಸ್ at all levels and views no process as perfect but as having room for improvement by altering, adding and refining. Okay, so this is most important. See, ಎಲ್ಲರೂ ಪರ್ಫೆಕ್ಟ್ ಇರೋದಿಲ್ಲ. ಎಲ್ಲೆಲ್ಲಿ ನ್ಯೂನತೆಗಳು ಕಾಣ್ತವೆ, ಯಾರ್ಯಾರಲ್ಲಿ ನ್ಯೂನತೆಗಳು ಕಾಣ್ತವೆ, ಅದನ್ನೆಲ್ಲ ಆಗಾಗ್ಗೆ ನಾವು ಸರಿಪಡಿಸಿಕೊಂಡು ಓಕೆ ಬೇಡದೇ ಇರೋದನ್ನೆಲ್ಲ ತೆಗೆದು ಹಾಕಿ ಅಗತ್ಯತೆಗಳು ಇರೋವುಗಳನ್ನೆಲ್ಲ ನಾವು ಸೇರಿಸ್ಕೊತಾ ಹೋಗಿ ಓಕೆ ಪ್ರತಿಯೊಂದು ಹಂತದಲ್ಲೂ ನಾವು ಅವುಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಓಕೆ ಪಾಸಿಟಿವ್ ಆಗಿ ನಾವು ಬದಲಾವಣೆ ಮಾಡ್ಕೊಳ್ತಾ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋ ಅಗತ್ಯತೆ ಇದೆ. ಓಕೆ, ದೆನ್ ವಾಟ್ ವಿ ಕಾಲ್ ಕಮಿಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್. ಸೊ ದಿಸ್ ಇಸ್ ಅನದರ್ ಥಿಂಗ್. ಕಮಿಟ್ಮೆಂಟ್ ಇರಬೇಕು. ಸೊ ಕಮಿಟ್ಮೆಂಟ್ ಅಂದರೆ ಗೊತ್ತಲ್ಲ, ಏನೋ ಒಂದು ಕಾರ್ಯವನ್ನು ಯಾರಿಗಾದರೂ ಹಂಚಿದಾಗ ಅಥವಾ ನೀಡಿದಾಗ ಒಂದು ಜವಾಬ್ದಾರಿಯನ್ನು ನೀಡಿದಾಗ ಅದು ಅವರು ತೊಡಗಿಸ್ಕೋಬೇಕು ಅದರಲ್ಲಿ. ಸೊ ತೊಡಗಿಸ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ತೊಡಗಿಸಿಕೊಳ್ಳುವಿಕೆ ಅನ್ನೋದು ಎಲ್ಲರಿಗೂ ಸೇರಿತ್ತು. ಸೊ ಹೇಗೆ ನಾವು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೋಟಲ್ ಇನ್ವಾಲ್ವ್ಮೆಂಟ್ ಅಂತ ಏನು ಕರಿತೀವಿ, ಆ ಟೋಟಲ್ ಇನ್ವಾಲ್ವ್ಮೆಂಟ್ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಕಮಿಟ್ಮೆಂಟ್ ಇರುವಾಗ, ಅಥವಾ ಕಮಿಟ್ಮೆಂಟ್ ಇದ್ದರೆ ನಮಗೆ ಇನ್ವಾಲ್ವ್ಮೆಂಟು ಅತಿ ಹೆಚ್ಚು ನಾವು ಇನ್ವಾಲ್ವ್ಮೆಂಟನ್ನು ಬದ್ಧತೆ ಇರಬೇಕು. ಓಕೆ, ನಾವೇನು ಮಾಡ್ತಾಯಿದ್ದೀವಿ, ನಾವು ಏನಕ್ಕೋಸ್ಕರ ಬಂದಿದ್ದೀವಿ ಕಾಲೇಜಿಗೆ, ನಮ್ಮ ಒಂದು ಏನು ಜವಾಬ್ದಾರಿ ಏನು, ನಮ್ಮ ಕಾರ್ಯ ಏನು ಅನ್ನೋದನ್ನು ನಾವು ಅರಿತುಕೊಂಡು ನಾವು ಬದ್ಧತೆಯಿಂದ ಕೆಲಸ ಮಾಡಿದಾಗ ನಾವು ಏನು ಗುಣಾತ್ಮಕತೆಯನ್ನು ಕಾಪಾಡೋದ್ರಲ್ಲಿ ಅಥವಾ ನಿರ್ವಹಣೆ ಮಾಡೋದರಲ್ಲಿ ನಾವು ಯಶಸ್ವಿಗೊಳ್ತೇವೆ. ಕಮಿಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಅಂದ ಕೂಡಲೇ ನಮಗೆ ಅನೇಕ ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಓಕೆ, ಯಾಕಂದರೆ ಒಂದು ಸಂಸ್ಥೆ ನಡೀಬೇಕಂತ ಹೇಳಿದ್ರೆ the quality education can be imparted or provided when there is a proper leadership. Okay, so that is why it is very essential here to know the leadership qualities. First leadership quality is impartial. So partiality ಇರಬಾರ್ದು. ಸೊ ಇಂಪಾರ್ಶಿಯಾಲಿಟಿ ಇರಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ರಿಲಿಜಿಯನ್. ನಮ್ಮ ದೇಶದಲ್ಲಿ ಸಾವಿರಾರು ಜಾತಿಗಳು, ಸಾವಿರಾರು ಧರ್ಮಗಳು ಇರೋದ್ರಿಂದ ಲೀಡರ್ಶಿಪ್ ಮಾಡೋಂಥದ್ದು ಬಹಳ ಕಷ್ಟಕರವಾದಂಥ ಒಂದು ಸಂಗತಿಯಾಗಿರ್ತದೆ. ಆದರೂ ಸಹ ನಾವು ಅದನ್ನೆಲ್ಲವನ್ನು ಮೀರಿ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಇಂಪಾರ್ಷಿಯಲ್ ಬಿಹೇವಿಯರ್, ಇಂಪಾರ್ಶಿಯಾಲಿಟಿ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ರಿಲಿಜಿಯನ್, ಏಜ್, ಸೆಕ್ಸ್ ಎಟ್ಸೆಟ್ರಾ ಅದನ್ನು ಬೆಳೆಸ್ಕೋಬೇಕು. ಸಿಮಿಲರ್ಲಿ ಎ ಗುಡ್ ಲೀಡರ್ ಮಸ್ಟ್ ಹ್ಯಾವ್ ಎ ಡಿಸ್ಟೆಂಟ್ ವಿಷನ್, ದೂರದೃಷ್ಟಿ. 5 ವರ್ಷದ ನಂತರ ನಮ್ಮ ಸಂಸ್ಥೆ ಯಾವ ಒಂದು ಮಟ್ಟದಲ್ಲಿ ಇರಬೇಕು ಅನ್ನೋದನ್ನು ನಾವು ಇವತ್ತೇ ನಾವು ಅದರ ಒಂದು ಲೆಕ್ಕಾಚಾರವನ್ನು ಹಾಕುವಂತಹ ಒಂದು ಸಾಮರ್ಥ್ಯ ಇರಬೇಕು. ಅದನ್ನು ನಾವು ಡಿಸ್ಟೆಂಟ್ ವಿಷನ್ ಅಂತ ಕರಿತೀವಿ. ಆ್ಯಂಡ್ ಎ ಲೀಡರ್ ಶುಡ್ ಹ್ಯಾವ್ ನಾಟ್ ಓನ್ಲಿ ಸಿಂಪತಿ ಬಟ್ ಆಲ್ಸೋ ಎಂಪತಿ. ಎಂಪತಿ ಈಸ್ ವೆರಿ 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 ಇಂಪಾರ್ಟೆಂಟ್. ಬರೀ ಸಿಂಪತಿ ತೋರಿಸಿದ್ರೆ ಸಾಲೋದಿಲ್ಲ. ಎಂಪಥೆಟಿಕ್, ಯು ಮಸ್ಟ್ ಬಿ ಎಂಪಥೆಟಿಕ್. ನಿಮ್ಮಗಳ ವಿದ್ಯಾರ್ಥಿಗಳ ಸಮಸ್ಯೆಯೇ ನನ್ನ ಸಮಸ್ಯೆ ಅಂತ ಅಂದ್ಕೊಂಡು ನಾವು ಪರಿಹಾರವನ್ನು ಹುಡುಕುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಓಕೆ, ಅದೇ ರೀತಿ ಯು ಮಸ್ಟ್ ಬಿ ಹ್ಯಾವಿಂಗ್ ಎ ವೆರಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಅತ್ಯುತ್ತಮವಾದಂತಹ ಸಂವಹನ ಕೌಶಲ್ಯವನ್ನು ಅವರು ಹೊಂದಿರಬೇಕು. ನಂತರ ಎಬಿಲಿಟಿ ಟು ಡೆಲಿಗೇಟ್. You see, delegation is very, very, very important and essential.
ಏನು ಡೆಲಿಗೇಷನ್ ಅಂದರೆ, ಸೊ ಯು ಮಸ್ಟ್ ಹ್ಯಾವ್ an ability to assign an authority to his subordinates to carry out the specific activities. ಯಾರ್ಯಾರು ಯಾವುದರಲ್ಲಿ ಸಮರ್ಥರಾಗಿದ್ದಾರೆ, ಅವರ ಒಂದು ಏನು ವಿಶೇಷತೆ ಏನು, ಸಾಮರ್ಥ್ಯ ಏನು, ಅವರ ಒಂದು ಶಕ್ತಿ ಏನು, ಅವರ ಒಂದು ಆಸಕ್ತಿ ಏನು ಅನ್ನೋ ಒಂದು ಆಧಾರದ ಮೇಲೆ ಅವರಿಗೆ ಜವಾಬ್ದಾರಿಯನ್ನು ನೀಡುವಂತಹ ಕಲೆ ಈ ಲೀಡರ್ಗೆ ಇರಬೇಕಾಗ್ತದೆ. ಆಗ ಅವರು ಅತ್ಯುತ್ತಮ ಲೀಡರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಲೀಡರ್ ಶುಡ್ ಬಿ ಇನ್ನೋವೇಟಿವ್. ಸೊ ಟು ಬಿಕಮ್ ಎ ವೆರಿ ಗುಡ್ ಲೀಡರ್ ಯು ಮಸ್ಟ್ ಬಿ ಹ್ಯಾವಿಂಗ್ ಇನ್ನೋವೇಟಿವ್ ಐಡಿಯಾಸ್. ದೂರದೃಷ್ಟಿ ಅಂತ ಹೇಗೆ ಹೇಳಿದೆ, ಅದೇ ರೀತಿ ಇನ್ನೋವೇಟಿವ್ ಐಡಿಯಾಸ್ ಓಕೆ ಅವು ಸಹ ಇರಬೇಕು. ಯು ಮಸ್ಟ್ ಬಿ ಸೆಲ್ಫ್ ಡಿಸಿಪ್ಲಿನ್. ಓಕೆ ಅವರ ಏನು ಸ್ವಶಿಸ್ತು ಅಂತ ಏನು ಕರಿತೀವಿ, ಆ ಸ್ವಶಿಸ್ತು ಅನ್ನೋದು ಬಹಳ ಉತ್ತಮವಾಗಿ ಇರಬೇಕಾಗತ್ತೆ. ಓಕೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸ್ವಂತ ಒಂದು ಶಿಸ್ತೆ, ಅವರಿಗೆ ಆದಂತಹ ಕೆಲವು ಶಿಸ್ತುಗಳು ಇರಬೇಕಾಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ಅವರು ಏನು ಅತ್ಯುತ್ತಮ ಲೀಡರ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಹಾನೆಸ್ಟಿ ಈಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್. ಓಕೆ ಹಾನೆಸ್ಟಾಗಿ ಬರ್ತೀವಿ, ನಾವೆಲ್ಲರೂ ಬರ್ತೀವಿ, ಶಾಲೆಗಳಿಗೆ ಬರ್ತೀವಿ, ಕಾಲೇಜುಗಳಿಗೆ ಬರ್ತೀವಿ, ಹಾನೆಸ್ಟಾಗಿ ನಾವು ಕೆಲಸ ಮಾಡಬೇಕು. ಸೊ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ನಮ್ಮ ಆತ್ಮತೃಪ್ತಿಯಾಗೋ ರೀತಿ ನಾವು ಕೆಲಸವನ್ನು ಮಾಡಬೇಕು. ಅದೇ ರೀತಿ ಇತರರು ಸಹ ಅವರಿಗೆ ಕೆಲಸ ಮಾಡಲಿಕ್ಕೆ ಬಿಡಬೇಕು. ಓಕೆ ಇದೇ ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ದಟ್ ಈಸ್ ವಾಟ್ ವಿ ಕಾಲ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್. ಸೊ ನಾವು ಯಾವುದೇ ಸಂಸ್ಥೆಗೆ ಹೋದರೂ ಈ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಅನ್ನೋದೇನಿದೆ ಅದು ಗುಣಾತ್ಮಕತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. ಹಾಗಾಗಿ ನಾವು ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟನ್ನು ಒಂದು ಸಾಧಿಸಲಿಕ್ಕೆ ಬಹಳ ಕಷ್ಟಪಡುವಂತಹ ಒಂದು ಸನ್ನಿವೇಶ ಎದುರಾಗಿದೆ ಅಂತ ಹೇಳ್ಬೋದು. ಓಕೆ ಇನ್ನೋವೇಟಿವ್ ಆನೆಸ್ಟಿ ಆ್ಯಂಡ್ ಈ ಮಸ್ಟ್ ಬಿ ಅನ್ ಆಕ್ಟಿವ್ ಲಿಸನರ್. ಓಕೆ ಈಗ ಒಬ್ಬ ಲೀಡರ್ ಅಂದ ಕೂಡಲೇ ಈ ಮಸ್ಟ್ ನಾಟ್ ಬಿ ಆಲ್ವೇಸ್ ಅಥಾರಿಟೇಟಿವ್ ಆಗಿರಬೇಕು, ಆದರೆ ಸಂದರ್ಭಾನುಸಾರ ಆಗಿರಬೇಕು. ಎಲ್ಲ ಸಂದರ್ಭದಲ್ಲೂ ಅಥಾರಿಟೇಟಿವ್ ಆದರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಮಾಡೋದರಲ್ಲಿ ಒಂಥರ ವಿಫಲರಾಗ್ತೀವಿ ನಾವು. ಹಾಗಾಗಿ ಎಲ್ಲೆಲ್ಲಿ ಡಿಕ್ಟೇಟರ್ಶಿಪ್ ಇರಬೇಕು ಅಲ್ಲಿರಬೇಕು, ಎಲ್ಲಿ ಅಥಾರಿಟೇಟಿವ್ ಆಗಿರಬೇಕು ಅಲ್ಲಿರಬೇಕು, ಎಲ್ಲಿ ಡೆಮೋಕ್ರೆಟಿವ್ ಆಗಿರಬೇಕು ಅಲ್ಲಿ ಡೆಮೋಕ್ರೆಟಿವ್ ಆಗಿ ಇರಬೇಕು. ಸೊ ಇಟ್ ಶುಡ್ ಬಿ ಎ ಕಾಂಬಿನೇಷನ್ ಆಫ್ ಬೋತ್ autocratic nature and democratic nature. Okay, we cannot improve quality with any one of these two. Okay, by sticking on to any one of these two. ಇಲ್ಲ ಸಂಪೂರ್ಣ ಡೆಮೋಕ್ರೆಟಿಕ್ ಆಗೂ ಇರಬಾರ್ದು, ಸಂಪೂರ್ಣ ಆಟೋಕ್ರೆಟಿಕ್ ಆಗೂ ಇರಬಾರ್ದು. ಇವೆರಡರ ಮಿಶ್ರಣವನ್ನು ನಾವು ಬಳಸಿ ಅತ್ಯುತ್ತಮ ಏನು ಲೀಡರ್ ಅಥವಾ ನಾಯಕ ಅಂತ ಏನು ಕರಿತೀವಿ, ನಾಯಕತ್ವವನ್ನು ನಾವು ನಾಯಕತ್ವ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೋದು, ನಾಯಕತ್ವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೋದು. ಓಕೆ ಅದೇ ರೀತಿ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಬಿಕಮ್ ಎ ವೆರಿ ಗುಡ್ ಲೀಡರ್. ಓಕೆ ಸೊ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಆಲ್ ದೀಸ್ ಥಿಂಗ್ಸ್ ಮೀನ್ಸ್ ಬಿಕಾಸ್ in future you are some of you may become what we call a teacher and some other may become what we call head of the institution or headmaster of a school or principal of a college or chairperson of any department in a university. ಸೊ ಹಾಗಾಗಿ ಈ ಎಲ್ಲ ಗುಣಗಳನ್ನು ನೀವು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಓಕೆ ಐ ಮಸ್ಟ್ ಬಿ ಹ್ಯಾವಿಂಗ್ ಎ ಸ್ಟ್ರಾಂಗ್ ಕಮ್ಯುನಿಕೇಷನ್ ಎಬಿಲಿಟಿ. ಡೆಲಿಗೇಷನ್ ಅಂತ ಆಲ್ರೆಡಿ ಹೇಳಿದೆ. ಆ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಡಿಸಿಷನ್ ಟೇಕಿಂಗ್ ಈಸ್ ಅನದರ್ ಆಸ್ಪೆಕ್ಟ್. ಓಕೆ ಯಾವ ಒಂದು ಸಂದರ್ಭದಲ್ಲಿ ಯಾವ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋ ಒಂದು ಏನು ಸಾಮರ್ಥ್ಯ ಇಲ್ಲದಿದ್ದರೆ ನಾವು ಕ್ವಾಲಿಟಿ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಡಿಸಿಷನ್ ಟೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. Okay, it is also another aspect to become a very good leader. So nowadays
we are seeing so many leaders who make a simple problem a complex, but that should not be the attitude. You must have an ability to make a complex problem into a simple problem. Okay? ಸಮಸ್ಯೆಯನ್ನು ಇನ್ನೂ ಸಮಸ್ಯೆ ಮಾಡೋದ್ರ ಬದಲು ಅದನ್ನು ಬಿಡಿಸುವ ಒಂದು ಶಕ್ತಿ ಅವರಲ್ಲಿ ಇರಬೇಕಾಗ್ತದೆ ಮತ್ತು ಅದನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಫರ್ದರ್, fair attitude. Okay, he should show a very good attitude towards all his colleagues and workers, and he must be self-motivated. It's another important factor. Self motivation ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ. ಯಾರೋ ಹೇಳಿದ್ರು ಅಂತ ಅಥವಾ ಇನ್ಯಾರ್ದೋ ಒತ್ತಡಕ್ಕೆ ನಾವು ಕೆಲಸ ಮಾಡೋದ್ರ ಬದಲು ಸ್ವತಃ ನಾವೇ ಆಸಕ್ತಿಯನ್ನು ವಹಿಸಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ he must have what we call another important or good quality like care for others. He should care for others. ಇದು ನನ್ನ ಸಂಸ್ಥೆ, ಇದು ನನ್ನೊಬ್ಬನಿಗೆ ಮೀಸಲು ಅನ್ನೋದ್ರ ಬದಲು ಇದು ನಮ್ಮ ಸಂಸ್ಥೆ, ನಾವೆಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಅವರು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾದಲ್ಲಿ ಮಾತ್ರ ನಾವು ಸಂಪೂರ್ಣ ಗುಣಮಟ್ಟವನ್ನು ನಿರ್ವಹಣೆಯನ್ನು ಮಾಡಬಹುದು. ಸಂಪೂರ್ಣ ಗುಣಮಟ್ಟ ನಿರ್ವಹಣೆಗೆ ಬೇಕಾಗಿರುವಂಥದ್ದು ಮತ್ತೊಂದು ಏನು ಅಂತ ಹೇಳಿದ್ರೆ ಲೀಡರ್ಶಿಪ್. ಓಕೆ, ಸೊ ಕಮಿಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್. ಸೊ ಇಟ್ ಈಸ್ ಆಫ್ ದ utmost importance in this process ಅಂತ ಹೇಳ್ತೀವಿ. ಸೊ ಐ ಆಮ್ ನಾಟ್ ಟೆಲಿಂಗ್ ದಿಸ್, these are all the statements or conclusions given by the researchers. It is of the utmost importance in the process of managing the quality. There is a need for clear and visible commitment and support from top management in the education department. Okay, there is a need for a clear support and visible commitment. Okay, ಸೊ ಎಷ್ಟೋ ಸನ್ನಿವೇಶದಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಹಾಗಾಗಿ ಅದರ ಟ್ರಾನ್ಸ್ಪರೆನ್ಸಿ ಇರಲ್ಲ, ಕ್ಲಾರಿಟಿ ಇರಲ್ಲ, ಕ್ಲಿಯರ್ ಇರೋದಿಲ್ಲ. ಓಕೆ, ಹಾಗಾಗಿ ನಾವು ಕ್ವಾಲಿಟಿ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಓಕೆ, ಇಟ್ ಶುಡ್ ಬಿ ಕ್ಲಿಯರ್ ಟು ಎವರಿ ಒನ್ ಇನ್ ದ ಸಿಸ್ಟಮ್. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದ್ರೆ ನಾವು ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಬ್ಲ್ಯಾಂಕ್ಸ್ಟೀನ್ ಅನ್ನೋರು ಒಂದು ಕಡೆ ಹೇಳ್ತಾರೆ, ಬ್ಲ್ಯಾಂಕ್ಸ್ಟೀನ್ ಆರ್ಗ್ಯೂಸ್ ದಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ empowerment of the people closer to the customer so that they can make decisions about how best to improve education at ground level. Empowerment of the people closer to the customer here refers to the teacher. Teacher is the closest person to the student. Okay, he is next to the student. ವಿದ್ಯಾರ್ಥಿಗಳಿಗೆ ಬಹಳ ಹತ್ತಿರವಾಗಿ ಇರುವಂಥವರು ಅಂದರೆ ಅದು ಶಿಕ್ಷಕರು. ಹಾಗಾಗಿ ಶಿಕ್ಷಕರ ಒಂದು ಎಂಪವರ್ಮೆಂಟ್ ಬಹಳ ಮುಖ್ಯ ಅಂತ ಹೇಳ್ತಾರೆ ಇಲ್ಲಿ. ಸೊ ಬ್ಲ್ಯಾಂಕ್ಸ್ಟೀನ್ ಆರ್ಗ್ಯೂಸ್ ದಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ includes ಎಂಪವರ್ಮೆಂಟ್ ಆಫ್ ಟೀಚರ್ಸ್ ಹೂ ಆರ್ ಕ್ಲೋಸರ್ ಟು ದ ಸ್ಟೂಡೆಂಟ್ಸ್. ಯಾಕೆಂದರೆ ಇಲ್ಲಿ ನಾವು ಶಾಲೆ ತೆರೆದಿರೋದು, ಶಾಲೆ ಇರೋದು ಅಥವಾ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ ಇವೆಲ್ಲ ತೆರೆದಿರೋದು ಶಿಕ್ಷಕರಿಗೋಸ್ಕರ ಅಲ್ಲ, ಹೆಡ್ ಮಾಸ್ಟರ್ಗೋಸ್ಕರ ಅಲ್ಲ, ಅಥವಾ ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಿಗೋಸ್ಕರ ಅಲ್ಲ. ಅದನ್ನು ತೆರೆದಿರುವಂಥದ್ದು ವಿದ್ಯಾರ್ಥಿಗಳಿಗೋಸ್ಕರ. ಹಾಗಾಗಿ ವಿದ್ಯಾರ್ಥಿಗಳ ಅಗತ್ಯತೆಗಳಿಗೆ ತಕ್ಕ ಹಾಗೆ ಇವತ್ತಿನ ಒಂದು ಸನ್ನಿವೇಶಕ್ಕೆ, ಇವತ್ತಿನ ಒಂದು ಅಗತ್ಯತೆಗಳಿಗೆ ತಕ್ಕ ಹಾಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳೇ ಬಹಳ ಸಮೀಪವಾದಂಥವರು ಅಂತ ಹೇಳಿದ್ರೆ ಶಿಕ್ಷಕರು. ಆ ಶಿಕ್ಷಕರ ಒಂದು ಎಂಪವರ್ಮೆಂಟ್ ಅನ್ನೋದು ಇಲ್ಲಿ ನಾವು ಮಾಡಬೇಕಾಗುತ್ತೆ. ಓಕೆ, ಆಗ ನಾವು ಕ್ವಾಲಿಟಿ ಮ್ಯಾನೇಜ್ ಮಾಡೋದು ಬಹಳ ಸುಲಭ ಆಗುತ್ತೆ ಅನ್ನೋದು ಇವರ ಒಂದು ವಾದ. ಓಕೆ, ಬ್ಲ್ಯಾಂಕ್ಸ್ಟೀನ್ ಅನ್ನೋರು 1996 ಹೇಳಿದ್ದಾರೆ. ಸೊ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ಎಂಪವರ್ಮೆಂಟ್ ಆಫ್ ದ ಪೀಪಲ್, ಮೀನ್ಸ್ ಟೀಚರ್ ಹಿಯರ್, ಟೀಚರ್ who is closer to the student, okay, so that they can make decisions about
ಹೌ ಬೆಸ್ಟ್ ಟು ಇಂಪ್ರೂವ್ ಎಜುಕೇಷನ್ ಅಟ್ ಗ್ರೌಂಡ್ ಲೆವೆಲ್. ಸೊ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡಲಿಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅನ್ನೋ ಒಂದು ಸಾಮರ್ಥ್ಯ ಶಿಕ್ಷಕರಿಗೆ ಬೆಳೆಸಬೇಕಾಗ್ತದೆ. ಓಕೆ, ಬಟ್ ಮೆನಿ ಮ್ಯಾನೇಜರ್ಸ್ ವ್ಯೂ ಎಂಪವರ್ಮೆಂಟ್ ಆಸ್ ಎ ಥ್ರೆಟ್ and continue to measure their value by the authority they exert on subordinates. ಎಷ್ಟೋ ಕಡೆ ಆ ಎಂಪವರ್ಮೆಂಟ್ ಆಗೋದ್ರ ಬದಲು ಶಿಕ್ಷಕರ ಮೇಲೆ ಒತ್ತಡ ಏರಿ ಏನು ಹೇಳ್ತೀವಿ, ಅವರ ಒಂದು ಅಥಾರಿಟೇಟಿವ್ ಬಿಹೇವಿಯರ್ ಅಥವಾ ಆಟೋಕ್ರೇಟಿಕ್ ಬಿಹೇವಿಯರಿಂದ ನಾವು ನಮ್ಮ ಕೆಳಮಟ್ಟದವ್ರನ್ನ ನೋಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಡೋವರ್ ಅನ್ನೋಂಥವರು 1999ರಲ್ಲಿ ಅವರ ಒಂದು ಸಂಶೋಧನಾ ಪತ್ರಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಓಕೆ, ಆ್ಯಂಡ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಈಸ್ ಲೈಕ್ ಎ ವೆಲ್ ಬಿಲ್ಟ್ ಹೌಸ್. ಇಟ್ಸ್ ಎ ಸಿಸ್ಟಮೆಟಿಕ್ ಹೌಸ್. ಇಟ್ಸ್ ಎ ವೆಲ್ ಆರ್ಗನೈಸ್ಡ್ ಹೌಸ್ when all of its elements are implemented properly. Okay, so total quality management is nothing but a systematic approach. It is a systematic approach comprising of various elements such as organization, management, physical resources or infrastructure, human resources or teaching staff, interpersonal relationships. ಓಕೆ, ಸೊ ಇವೆಲ್ಲ ಎಲಿಮೆಂಟ್ಗಳು ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಾಗ ಅದು ಒಂದು ಅತ್ಯುತ್ತಮವಾದಂತಹ ಒಂದು ಗೃಹ ಆಗುತ್ತೆ. ಓಕೆ, ಇಟ್ ಬಿಕಮ್ಸ್ ಇಟ್ಸ್ ಲೈಕ್ ಎ ವೆಲ್ ಬಿಲ್ಟ್ ಹೌಸ್. ಓಕೆ, ಇಟ್ ಬಿಕಮ್ಸ್ ಎ ಹೋಮ್, ಎ ವೆರಿ ಗುಡ್ ಹೋಮ್, ಎ ಸಿಸ್ಟಮೆಟಿಕ್ ಇನ್ ನೇಚರ್ ವೇರ್ every element is working properly, every element is managing quality to a greater extent. ಸೊ ಆ ರೀತಿ ನಾವು ಹೇಳ್ತಾ ಹೋಗ್ಬೋದು. ಸೊ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಈಸ್ ಸಾಲಿಡ್, ಸ್ಟ್ರಾಂಗ್ ಆ್ಯಂಡ್ ಕೊಹೆಸಿವ್. ಸೊ ಇಟ್ ಈಸ್ ಸಾಲಿಡ್, ಸ್ಟ್ರಾಂಗ್ ಆ್ಯಂಡ್ ಕೊಹೆಸಿವ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ದಿ ಸ್ಟ್ರಕ್ಚರ್ಡ್ ಆ್ಯಂಡ್ ಸಿಸ್ಟಮೆಟಿಕ್ ಡೆಲಿವರಿ ಸಿಸ್ಟಮ್ ಯಾವುದು? ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನೋದೊಂದು ಒಂದು ವೆಲ್ ಸ್ಟ್ರಕ್ಚರ್ಡ್ ಸಿಸ್ಟಮೆಟಿಕ್ ಕ್ವಾಲಿಟಿ ಡೆಲಿವರಿ ಸಿಸ್ಟಮ್ and has shown an increase in learner performance. So this is as per the study conducted by Weller and McKevy in the year 1997. They have shown practically that there is an increase in learners performance. Total quality management ಎಲ್ಲೆಲ್ಲಿ ಅತ್ಯುತ್ತಮವಾಗಿ ಇದೆಯೋ ಅಲ್ಲಿ ಏನು ವಿದ್ಯಾರ್ಥಿಗಳ ಅಥವಾ ಕಲಿಕೆಗಾರರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ಅವರು ಸಂಶೋಧನೆಯಲ್ಲಿ ದೃಢಪಡಿಸ್ಕೊಂಡಿದ್ದಾರೆ. ಓಕೆ, ಇನ್ ಲರ್ನರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್. ಓಕೆ, ಅವರ ಒಂದು ಆತ್ಮಗೌರವವೂ ಸಹ ಹೆಚ್ಚಿಕೊಂಡಿದೆ. ಮತ್ತು ಮೋಟಿವೇಶನ್. ಓಕೆ, ಕಲಿಕೆಯಲ್ಲಿನ ಒಂದು ಮೋಟಿವೇಶನ್ ಅಂತ ಏನು ಕರಿತೀವಿ, ಪ್ರೇರಣೆ, ಕಲಿಕಾ ಪ್ರೇರಣೆ ಅಂತ ಕರಿತೀವಿ, ಅದು ಸಹ ಇಂಪ್ರೂವ್ ಆಗಿದೆ, ಇನ್ಕ್ರೀಸ್ ಆಗಿದೆ. ಆತ್ಮವಿಶ್ವಾಸವೂ ಸಹ ಬೆಳೆಸ್ಕೊಂಡಿದೆ ಅಂತ. ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಫೌಂಡ್ ಎ ಡಿಕ್ರೀಸ್ ಇನ್ ಕಾನ್ಫ್ಲಿಕ್ಟ್ಸ್. ಗೊಂದಲಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ಗೊಂದಲಗಳಿಂದ ದೂರ ಆಗಿದ್ದಾರೆ ಅಥವಾ ಗೊಂದಲಮಯ ಕಲಿಕೆ ಕಡಿಮೆ ಆಗಿದೆ ಅನ್ನೋದನ್ನು ಅವರು ಕಂಡುಹಿಡಿದಿದ್ದಾರೆ. ಜೊತೆಗೆ ಡಿಕ್ರೀಸ್ ಇನ್ ಲರ್ನರ್ಸ್ ಡ್ರಾಪ್ ಔಟ್. ಶಾಲೆಗಳನ್ನು ಅರ್ಧಕ್ಕೆ ಬಿಟ್ಟು ಹೋಗುವಂಥವರ ಸಂಖ್ಯೆ ಕಡಿಮೆ ಆಗಿದೆ. ಎಲ್ಲೆಲ್ಲಿ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆಯೋ ಅಲ್ಲಿ ಅವ್ರು ಹೇಳ್ತಾ ಇರೋದು. ಸೊ ಅಲ್ಲಿ ಲರ್ನರ್ಸ್ ಡ್ರಾಪ್ ಔಟ್ ಸಹ ಕಡಿಮೆ ಆಗಿದೆ. ಆ್ಯಂಡ್ ಎ ಡಿಕ್ರೀಸ್ ಇನ್ ಕಾಸ್ಟ್ ಬ್ರಾಟ್ ಅಬೌಟ್ ಬೈ ಎ ರೀಡೂಯಿಂಗ್ ಆಫ್ task. Of course, it is related to what we call finance. ಮಾಡೋ ಕೆಲಸನ ಪದೇ ಪದೇ ಮಾಡ್ತಾ ಹೋದಾಗ ಖರ್ಚು ಜಾಸ್ತಿ ಬರ್ತದೆ. ಎಲ್ಲಿ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ತದೋ ಅಲ್ಲಿ ರೀಡೂಯಿಂಗ್ ಆಫ್ ಟಾಸ್ಕ್ಸ್ ಪ್ರಶ್ನೆನೇ ಬರೋದಿಲ್ಲ. ಓಕೆ, ಹಾಗಾಗಿ ದೇರ್ ಈಸ್ ಎ ಡಿಕ್ರೀಸ್ ಇನ್ ಕಾಸ್ಟ್ ಬ್ರಾಟ್ ಅಬೌಟ್ ಆರ್ ಡ್ಯೂ ಟು ರೀಡೂಯಿಂಗ್ ಆಫ್ ಟಾಸ್ಕ್.
So these are all the findings made by Weller and McKevy in the year 1997, 23 years back. 23 ವರ್ಷದ ಹಿಂದೆನೇ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟನ್ನು ಒಂದು ಏನು ಅದರ ಒಂದು ಉಪಯೋಗ ಏನು, ಅದರ ಒಂದು ಸಾಮರ್ಥ್ಯ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಐ ಥಿಂಕ್ we shall stop at this stage. Total quality management principal focus. Okay, ಇದರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆ, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಫೋಕಸಿಂಗ್ ಪ್ರಿನ್ಸಿಪಲ್ಸ್ರ ಒಂದು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಗಳ ಏನು ಯಾವುದರ ಒಂದು ಫೋಕಸನ್ನು ಮಾಡುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆ, and at the same time role, what role should the headmaster play, okay, in order to manage total quality. So ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. Any questions regarding total quality management in educational institutions? Yes, please. ಇದ್ದೀರಾ?